ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಇವತ್ತು ಡೆವಿಲ್ ಸಿನಿಮಾದ ಒಂದು ಸಾಂಗ್ ಬಿಡುಗಡೆ ಆಗಿದೆ. ಆ ಸಾಂಗ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ನೋಡಿ. ಸ್ನೇಹಿತರೆ, ನಿಮಗೆ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಇದರ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಡೆವಿಲ್ ಸಿನಿಮಾದ ಒಂದು ಸಾಂಗ್ ಅಪ್ಡೇಟ್ ಬರ್ತಾ ಇದೆ. ನವೆಂಬರ್ 16ನೇ ತಾರೀಕು ಅಂದ್ರೆ ಭಾನುವಾರ ಈ ಸಿನಿಮಾದ ಮತ್ತೊಂದು ಸಾಂಗ್ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಂದು. ಅದೇ ಪ್ರಕಾರ ಅದರಲ್ಲಿ ನಾನು ಒಂದು ಟೈಮಿಂಗ್ ಕೂಡ ಅಲ್ಲಿ ಹೇಳಿದ್ದಿಲ್ಲ, ಅಂದ್ರೆ ಸಿನಿಮಾದ ಸಾಂಗ್ ರಿಲೀಸ್ ಆಗುತ್ತೆ ಅನ್ನೋದು ಅಷ್ಟೇ ಹೇಳಿದ್ದೆ. ಬಟ್ ಇವತ್ತು ಆ ಸಿನಿಮಾದ ಒಂದು ಸಾಂಗ್ ನ ಅದೇ ಡೇಟಿಗೆ 12 ಗಂಟೆಗೆ ಅಂದ್ರೆ 12 ಗಂಟೆ 3 ನಿಮಿಷಕ್ಕೆ ಈ ಒಂದು ಸಾಂಗ್ ನ ಬಿಡುಗಡೆ ಮಾಡಿದ್ದಾರೆ. ಸ್ನೇಹಿತರೆ, ಇದ್ರ ಹಿಂದಿನ ಒಂದು ಇದೇನಪ್ಪಾ ಅಂತಂದ್ರೆ ಒಂದು ಕಳೆದ 2-3 ದಿನದಿಂದ ಸಿನಿಮಾದ ಒಂದು ಪೋಸ್ಟರ್ ಕೂಡ ಬಿಡುಗಡೆ ಮಾಡ್ತಾ ಇದ್ರು. ಅಂದ್ರೆ ಆ ಸಾಂಗ್ ರಿಲೀಸ್ ಆಗೋ ಒಂದು ಪೋಸ್ಟರ್, ಅದರಲ್ಲಿ ದರ್ಶನ್ ಸರ್ ಅವರ ಒಂದು ಅದು ಯಾವ ತರ ಸಾಂಗ್ ಇದೆ ಅನ್ನೋದು ಕೂಡ ಒಂದು ಏನಪ್ಪಾ ಅಂತಂದ್ರೆ ಒಂದು ಪೋಸ್ಟರ್ ಮುಖಾಂತರ ಬಿಡುಗಡೆ ಮಾಡಿದ್ರು. ಸ್ನೇಹಿತರೆ, 1ನೇ ಸಾಂಗ್ ಕೂಡ ರಿಲೀಸ್ ಆದಾಗ ಒಂದು ದೊಡ್ಡ ಕ್ರೇಜ್ ಇತ್ತು. 2ನೇ ಸಾಂಗ್ ಕೂಡ ರಿಲೀಸ್ ಆದಾಗ ಒಂದು ದೊಡ್ಡ ಕ್ರೇಜ್ ಇತ್ತು. ಅದೇ ಪ್ರಕಾರ ಈ ಡೆವಿಲ್ ಸಿನಿಮಾದ ಒಂದು 3ನೇ ಸಾಂಗ್ ಕೂಡ ರಿಲೀಸ್ ಆದಾಗ ಅದೇ ಒಂದು ಕ್ರೇಜ್ ಇದೆ. ಆಮೇಲೆ ಸಿನಿಮಾದ ಒಂದು ಏನಪ್ಪಾ ಅಂತಂದ್ರೆ ಒಂದು ಸಾಂಗ್ ನ ನೋಡೋಕೆ ತುಂಬಾ ಜನ ಕೂಡ ವೇಟ್ ಮಾಡ್ತಾ ಇದ್ರು. ನಾನೊಂದು ಹೇಳಿದ್ದೆ ವಿಡಿಯೋದಲ್ಲಿ, ಅಂದ್ರೆ ಈ ಒಂದು ಸಾಂಗ್ ರಿಲೀಸ್ ಆಗ್ತಿದ್ದಂಗೆ ವ್ಯೂ ಮತ್ತೆ ಕಮೆಂಟ್ ತುಂಬಾ ಬರುತ್ತೆ ಅಂತಂದು. ಅದೇ ಪ್ರಕಾರ ಒಂದು ವ್ಯೂಸ್ ಆಗಿರ್ಬೋದು, ಕಮೆಂಟ್ ಆಗಿರ್ಬೋದು, ಈ ಸಾಂಗ್ ಕೂಡ ಬಂದಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇನ್ನು ಸಾಂಗ್ ನ ವಿಚಾರಕ್ಕೆ ಬರೋದಾದ್ರೆ, ನಾವೇನು ಡೆವಿಲ್ ಸಿನಿಮಾದ ಒಂದು ಫಸ್ಟ್ ಒಂದು ವಿಡಿಯೋ ರಿಲೀಸ್ ಆಗಿತ್ತು. ಅಂದ್ರೆ ಡೆವಿಲ್ ಸಿನಿಮಾದ ಒಂದು ಟೈಟಲ್ ಒಂದು ಇದು ಕಾರ್ಡ್ ಇದೆ ಏನಪ್ಪಾ ಅಂತಂದ್ರೆ ಅನೌನ್ಸ್ಮೆಂಟ್ ಕೂಡ ಅದರಲ್ಲಿ ಒಂದು ವಿಡಿಯೋ ರಿಲೀಸ್ ಆಗಿತ್ತು. ಅದರಲ್ಲಿ ಕೊನೆಯದಾಗಿ ಒಂದು ಬೀಟ್ ಬರುತ್ತೆ ಡೆವಿಲ್ ಸಿನಿಮಾದ ಒಂದು ಟೈಟಲ್ ಟ್ರ್ಯಾಕ್. ಆ ಒಂದು ಬೀಟ್ ಏನಿತ್ತಲ್ಲ, ಅದೇ ಒಂದು ಬೀಟ್ ಟ್ಯೂನ್ ಅಲ್ಲಿ ಒಂದು ಈ ಸಾಂಗ್ ಬಂದಿದೆ ಅಂತ ಹೇಳ್ಬೋದು. ಅಂದ್ರೆ ನಾವೇನು ಫಸ್ಟ್ ಒಂದು ದರ್ಶನ್ ಸರ್ ಒಂದು ಈ ಸಿನಿಮಾ ರೆಡಿ ಆಗ್ತಾ ಇದೆ ಅನ್ನೋದೇನೋ ಒಂದು ಫಸ್ಟ್ ಜಲಕ್ ಬಿಟ್ಟಿದ್ರಲ್ಲ, ಅದ್ರಲ್ಲಿ ಏನೋ ಒಂದು ಕೊನೆಯದಾಗ ಒಂದು ಬೀಟ್ ಬರುತ್ತಲ್ಲ, ಆ ಬೀಟ್ ಕೂಡ ಇದೇ ಒಂದು ಸಾಂಗ್ ಅಂತ ಹೇಳ್ಬೋದು. ಸ್ನೇಹಿತರೆ, ಆ ಒಂದು ಬೀಟ್ ಕೇಳಿದಾಗ ನನಗನ್ನಿಸ್ತು ತುಂಬಾ ಚೆನ್ನಾಗಿದೆ ಈ ಬೀಟ್ ಮ್ಯೂಸಿಕ್. ಅದನ್ನ ಒಂದು ಹೇಳಕ್ ನಾನು ಟ್ರೈ ಮಾಡ್ತೀನಿ. ಅಂತ ಈ ತರದ ಒಂದು ಟ್ರ್ಯಾಕ್ ಬರುತ್ತೆ. ಸೊ ಅದು ಸೌಂಡ್ ಟ್ರ್ಯಾಕ್. ಅದರಲ್ಲಿ ಗೊತ್ತಾಯ್ತು ಅಜನೀಶ್ ಅಣ್ಣ ಅವರ ಒಂದು ಮ್ಯೂಸಿಕ್ ಅಂತಂದು ಕೆಳಗಡೆ ಎಲ್ಲ ಮೆನ್ಷನ್ ಎಲ್ಲ ಮಾಡಿದ್ರು. ಬಟ್ ಅದೇ ಒಂದು ಟ್ಯೂನ್ ಈ ತರ ಒಂದು ಸಾಂಗ್ ಬರುತ್ತೆ ಅನ್ನೋದು ನನಗೆ ಗೊತ್ತಾಯ್ತು. ಇದೇ ಒಂದು ಸಾಂಗ್ ಅನ್ನೋದು ಕೂಡ ಅದು ರಿಲೀಸ್ ಆದ್ಮೇಲೆ ನೋಡಿದಾಗ ಸಾಂಗ್ ಇದು ಒಂದು ಟೈಟಲ್ ಸಾಂಗ್ ಅಂತ ಹೇಳ್ಬೋದು. ಆಮೇಲೆ ಒಂದು ಐಟಮ್ ಸಾಂಗ್ ಅಂತ ಕೂಡ ಹೇಳ್ಬೋದು. ಆಮೇಲೆ ದರ್ಶನ್ ಸರ್ ಅವರ ಒಂದು ಸಿನಿಮಾದಲ್ಲಿ ಅವರ ಒಂದು ಅವರು ಏನಪ್ಪಾ ಅಂತಂದ್ರೆ ಒಂದು ಪರಿಚಯ ಮಾಡಿದಾಗ ಅಂತ ಹೇಳ್ಬೋದು. ಅಂದ್ರೆ ಅವರ ಒಂದು ಪಾತ್ರ ಪರಿಚಯ ಅಥವಾ ಸಿನಿಮಾದಲ್ಲಿ ಏನೋ ಒಂದು ಚೇಂಜಸ್ ಆದಾಗ ಬರಬಹುದು ಅನ್ನೋದು ನನ್ನ ಒಂದು ಗೆಸ್ಸಿಂಗ್ ಇದೆ. ಬಟ್ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ನೋಡ್ಬೇಕು ಸಿನಿಮಾ ನೋಡಿದಾಗ. ಇನ್ನು ಸಾಂಗ್ ಬಗ್ಗೆ ಮತ್ತೆ ಹೇಳೋದಾದ್ರೆ, ಸ್ವಲ್ಪ ಸಾಂಗ್ ಒಂದು ಮ್ಯೂಸಿಕ್ ಟ್ರ್ಯಾಕ್ ಸ್ವಲ್ಪ ನನಗೆ ಸ್ಲೋ ಅನಿಸ್ತು. ನನಗೆ ಪರ್ಸನಲ್ ಹೇಳ್ತಿರೋದು, ಸ್ವಲ್ಪ ಸಾಂಗ್ ಅಲ್ಲಿ ಸ್ವಲ್ಪ ಇದು ಸೌಂಡ್ ಸಿಸ್ಟಮ್ ಅಲ್ಲಿ ಸ್ವಲ್ಪ ಸ್ಲೋ ಅನಿಸ್ತು. ಹೆಡ್ಫೋನ್ ಎಲ್ಲ ಹಾಕಂದ್ರೆ ನಾನು ಕೇಳಿದಾಗ 2-3 ಸಲ ನೋಡಿದೆ ಸಾಂಗ್. BGM ಆಮೇಲೆ ಒಂದು ಆ ಟ್ರ್ಯಾಕ್, ಸೌಂಡ್ ಸಿಸ್ಟಮ್ ಅದೆಲ್ಲ ಕೂಡ ಓಕೆ, ಚೆನ್ನಾಗಿ ಅನಿಸ್ತು. ವಾಯ್ಸ್ ಕೂಡ ಸ್ವಲ್ಪ ಅಷ್ಟು ಕ್ಲಿಯರ್ ಆಗಿ ವಾಯ್ಸ್ ಕೇಳಿಸಲ್ಲ. ಅಂದ್ರೆ ಬಟ್ ಇದು ಅಲ್ಲಿ ಇದು ಸರ್ಟ್ ಪ್ರಕಾರ ಅಂದ್ರೆ ಆ ಒಂದು ಸಾಂಗ್ ಪ್ರಕಾರ ಒಂದು ಸಿನಿಮಾದ ಒಂದು ಸ್ಟೋರಿ ಲೈನ್ ಮೇಲೆ ಒಂದು ಸ್ಟೋರಿ ಮೇಲೆ ಬರುತ್ತೆ ಸಿನಿಮಾ. ಅಂದ್ರೆ ಇದು ಏನಪ್ಪಾ ಅಂತಂದ್ರೆ ಒಂದು ಸಿಚುವೇಶನ್ಗೆ ಆ ಟೈಮಿಗೆ ಬರುತ್ತಲ್ಲ ಸಾಂಗ್, ಇರ್ಬೋದು ಆ ಸಾಂಗ್ ಆ ಸಿಚುವೇಶನ್ಗೆ ಅದಕ್ಕೆ ತಕ್ಕಂಗೆ ಅವ್ರ ಪ್ರಕಾರ ಅದನ್ನ ಸಿನಿಮಾದಲ್ಲಿ ಆ ಸಾಂಗ್ ನ ಬಂದಿದೆ ಅಂತ ಹೇಳ್ಬೋದು. ನಾವೇ ನಾರ್ಮಲ್ ಆಗಿ 1ನೇ ದಿನಕ್ಕೆ 1-2 ಸಲ 3 ಸಲ ಕೇಳಿದಾಗ ಆತರ ಅನಿಸ್ತು. ಬಟ್ ಅದೇ ತರನೇ ಇದೆ. ಒಂದು ಸ್ವಲ್ಪ ಸಾಂಗ್ ಬೀಟ್ ಅಲ್ಲಿ ಬರೀ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬೋದು. ಅದು ಬಿಟ್ರೆ ಲಿರಿಕ್ ತುಂಬಾ ಚೆನ್ನಾಗಿದೆ. ಲಿರಿಕ್ ಅಲ್ಲಿ ಅದೆಲ್ಲ ಅಬ್ಸರ್ವ್ ಮಾಡಿ ನೋಡಿಲ್ಲ, ಬಟ್ ಲಿರಿಕ್ ಓಕೆ. ಆ ಲಿರಿಕ್ ಎಲ್ಲ ಕೂಡ ನೋಡ್ತಾ ಅದೊಂದು ಇದೆ ಲಿರಿಕ್ ಅಲ್ಲಿ ಎಲ್ಲ ಒಂದು ಅಂದ್ರೆ ಏನಪ್ಪಾ ಅಂತಂದ್ರೆ ಅದನ್ನ ಸ್ಟೋರಿ ಲೈನ್ ಎಲ್ಲ ಹೇಳಕ್ ಆಗಲ್ಲ. ಆ ಸ್ಟೋರಿ ಅದು ಸಿನಿಮಾ ಸ್ಟೋರಿ ಮೇಲೆ ಹೋಗುತ್ತೆ ಅನ್ನೋದು ಲಿರಿಕ್ಸ್ ಚೆನ್ನಾಗಿದೆ. ಅನಿರುದ್ಧ್ ಅವರ ಒಂದು ಇದು ಅನಿರುದ್ಧ್ ಶಾಸ್ತ್ರಿ ಅವರ ಒಂದು ಇದು ಅಂದ್ರೆ ಅವರು ಹಾಡಿರೋ ಹಾಡು. ಇನ್ನು ಅಜನೀಶ್ ಅಣ್ಣ ಅವರ ಒಂದು BGM. ಅದನ್ನ ಹೇಳಿದ್ನಲ್ಲ, ಫಸ್ಟ್ ಏನೋ ಒಂದು ರಿಲೀಸ್ ಆದಾಗ ಒಂದೇನ್ ಇದಿತ್ತಲ್ಲ, ಒಂದು ಟೈಟಲ್ ಕಾರ್ಡ್ ಇದ್ದ ಅದ್ರ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರುತ್ತಲ್ಲ, ಡೆವಿಲ್ ಫಸ್ಟ್ ಒಂದು ಅದು ವಿಡಿಯೋ ರಿಲೀಸ್ ಆದಾಗ ಅದ್ರದ್ದೇ ಒಂದು ಸೌಂಡ್ ಟ್ರ್ಯಾಕ್ ಇಲ್ಲಿ ಮಾಡಿರೋದು ಚೆನ್ನಾಗಿದೆ. ಸ್ನೇಹಿತರೆ, ಇನ್ನೇನು ದರ್ಶನ್ ಸರ್ ಅವರು ಒಂದು ಈ ಸಾಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡ್ರು. ಅಂದ್ರೆ ಮೊದಲನೇ ಸಾಂಗ್ಗಿಂತ ಮತ್ತೆ 2ನೇ ಸಾಂಗ್ ಅದಾದ್ಮೇಲೆ ಈ ಸಾಂಗ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಾವು ಹಳೆ ದರ್ಶನ್ ಸರ್ ಅವರ ಒಂದು ಗಜಾ ಸಿನಿಮಾ ಆಗಿರ್ಬೋದು, ಮತ್ತೆ ಏನಪ್ಪಾ ಅಂದ್ರೆ ಅರ್ಜುನ್ ಸಿನಿಮಾ ಆಗಿರ್ಬೋದು, ಅದರಲ್ಲಿ ಐಟಮ್ ಸಾಂಗ್ ಗಳೆಲ್ಲ ಬರುತ್ತಲ್ಲ, ಇಂದ್ರ ಮೂವಿಯಲ್ಲಿ ಆ ತರದ ಒಂದು ದರ್ಶನ್ ಸರ್ ಇಲ್ಲಿ ನೋಡ್ಬೋದು ಅಂತ ಹೇಳುವ. ಅಂದ್ರೆ ಆ ಲೇಡೀಸ್ ಡ್ಯಾನ್ಸರ್ಸ್ ಕೂಡ ಅಥವಾ ಒಂದು ಡ್ಯಾನ್ಸ್ ಮಾಡೋ ಒಂದು ರೀತಿ ಆಗಿರ್ಬೋದು. ಆಮೇಲೆ ಇದು ಚಕ್ರವ್ಯೂಹ ಫಿಲ್ಮ್ ನಾಗೂ ಕೂಡ ಅವ್ರೇನಿದಾರಲ್ಲ, ಆ ತರದ ಒಂದು ಫೇಸ್ ಅಲ್ಲಿ ಒಂದು ಅವ್ರ ಒಂದು ಎಟಿಟ್ಯೂಡ್ ಕಾಣಿಸುತ್ತೆ ಅಂತ ಹೇಳ್ಬೋದು. ಅದ್ರ ಒಂದು ಸ್ಟೈಲಿಂಗ್ ಸೆನ್ಸ್ ಅವ್ರದ್ದು ಆ ತರದ ಒಂದು ದರ್ಶನ್ ಸರ್ನ ಈ ಸಿನಿಮಾದಲ್ಲಿ ಈ ಹಾಡಲ್ಲಿ ನೋಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ಇದಾದ್ಮೇಲೆ ಈ ಒಂದು ಸಿನಿಮಾದ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಟ್ರೈಲರ್ ಮತ್ತೆ ಟೀಸರ್ ಇದ್ರಲ್ಲಿ ಎಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ. ಏನೆಲ್ಲ ಅಂದ್ರೆ ಏನಪ್ಪಾ ಅಂತಂದ್ರೆ ಅದು ರಿಲೀಸ್ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ಇನ್ನು ಒಂದ್ ತಿಂಗಳು ಉಳಿದಿಲ್ಲ ಸ್ನೇಹಿತರೆ. ಅಂದ್ರೆ ಇದು ಡಿಸೆಂಬರ್ 12ಕ್ಕೆ ರಿಲೀಸ್ ಆಗ್ತಾ ಇದೆ. ಇದೆಲ್ಲ ನವೆಂಬರ್ 16ನೇ ತಾರೀಕು ಒಂದು 27 ದಿನ ಅಷ್ಟೇ ಉಳಿತು ಸಿನಿಮಾ ರಿಲೀಸ್ ಆಗಕ್ಕೆ. ಟ್ರೈಲರ್ ಮತ್ತೆ ಟೀಸರ್ ಕೂಡ ಇನ್ನೊಂದು ಬಿಡುಗಡೆ ಆಗಬಹುದು. ಟ್ರೈಲರ್ ಅಂತೂ ಬಿಡುಗಡೆ ಆದ್ಮೇಲೆ ಮುಗಿದೇ ಇವತ್ತು ಸಿನಿಮಾದ ಪ್ರಮೋಷನ್ ಅಷ್ಟು ಮಾಡ್ಕೊಂಡ್ಮೇಲೆ ಸಿನಿಮಾನ ರಿಲೀಸ್ ಮಾಡಕ್ಕೆ ಕಾಯ್ತಾ ಇದ್ದಾರೆ. ಡಿಸೆಂಬರ್ 1ನೇ ತಾರೀಕಿಂದ ಇವು ಸಿನಿಮಾದ ಒಂದು
ಒನ್ ಅಂದ್ರೆ ಪ್ರಮೋಷನ್ ಆಗಿರ್ಬೋದು, ಆಮೇಲೆ ಥಿಯೇಟರ್ ಲಿಸ್ಟ್ ಕೂಡ ಆಗಿರ್ಬೋದು, ಎಲ್ಲೇ ರಿಲೀಸ್ ಆಗ್ತಾ ಇದೆ ಅನ್ನೋದು ಕೂಡ, ಆಮೇಲೆ ಕಡೆ ಒಂದು ಆ ಬುಕ್ಕಿಂಗ್ ಎಲ್ಲ ಅವು ಕೂಡ ಎಲ್ಲ ಒನ್ ಬೈ ಒನ್ ಅಪ್ಡೇಟ್ ಅಲ್ಲಿ ಗೊತ್ತಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಈ ಒಂದು ಡೆವಿಲ್ ಸಿನಿಮಾದ ಇವತ್ತು ರಿಲೀಸ್ ಆಗಿರೋ ಈ ಒಂದು ಸಾಂಗ್ ಬಗ್ಗೆ ನನ್ನ ಒಂದು ಆನೆಸ್ಟ್ ರಿವ್ಯೂ ಅಂತ ಹೇಳ್ಬೋದು. ಚೆನ್ನಾಗಿದೆ ಸಾಂಗು, ನನಗೆ ಇಷ್ಟ ಆಯ್ತು. ಸ್ವಲ್ಪ ಸೌಂಡ್ ಟ್ರ್ಯಾಕ್ ಅಲ್ಲಿ, ಸೌಂಡ್ ಸಿಸ್ಟಮ್ ಅಲ್ಲಿ ಸ್ವಲ್ಪ ಸ್ಲೋ ಅಂತ ಅನಿಸ್ತು. ಅಂದ್ರೆ ಸೌಂಡ್ ಅದು ಬಿಟ್ರೆ ದರ್ಶನ್ ಸರ್ ಅವರ ಒಂದು ಅವೇನು ಒಂದು ಡ್ಯಾನ್ಸ್ ಸ್ಟೆಪ್ ಆಗಿರ್ಬೋದು, ಆ ಡ್ಯಾನ್ಸ್ ಅಷ್ಟೇನು ಎಕ್ಸ್ಟ್ರಾ ಏನಿಲ್ಲ, ಸ್ವಲ್ಪ ಡ್ಯಾನ್ಸ್ ಸ್ಟೆಪ್ ಆಗಿರ್ಬೋದು, ಅವರ ಒಂದು ಕಾಸ್ಟ್ಯೂಮ್ ಆಗಿರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಒಂದು ಕಲರ್ಫುಲ್ ಆಗಿ, ಒಂದು ಕ್ವಾಲಿಟಿ ವೈಸ್, ಒಂದು ಇದು ಬೀಟ್ ವೈಸ್, ಸೌಂಡ್ ವೈಸ್ ಚೆನ್ನಾಗಿದೆ. ಸ್ನೇಹಿತರೆ, ದರ್ಶನ್ ಸರ್ ಅವರ ಅಭಿಮಾನಿಗಳೆಲ್ಲ ಈ ಒಂದು ಸಾಂಗ್ ಗೆ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ತರದ ಒಂದು ಸಾಂಗ್ ಈಗ ಇವತ್ತು ರಿಲೀಸ್ ಆಗಿದೆ. ನಿಮ್ಗೂ ಕೂಡ ಈ ಒಂದು ಸಾಂಗ್ ಹೇಗೆ ಅನಿಸ್ತು ಅನ್ನೋದು ಕೂಡ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಒಂದು ಡೆವಿಲ್ ಸಿನಿಮಾದ ಒಂದು ಪ್ರೀತಿನ, ಆಮೇಲೆ ನಿಮ್ಮ ಒಂದು ರಿಯಾಕ್ಷನ್ ನ ಈ ವಿಡಿಯೋ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ವಿಡಿಯೋನ ಕೊನೆಯ ತನಕ ನೋಡೋದಕ್ಕೆ ಧನ್ಯವಾದ ಹೇಳ್ತಾ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.